ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ ನಗು ನಗುತ್ತಾ ನಲಿ ನಲಿ. ಲಿಂಬೆ ಗಿಡದ ನೀವು ಅಂದ್ರಲ್ಲ ಸರ, ನೀವು ನಿಂಬೆ ಗಿಡಕ್ಕೆ ಬಡ್ಡಿಗೆ ಮಳೆ ಹೊಡಿಬೇಕಂತ ತೋರಿಸಿದ್ರಿ ಒಂದು ವಿಡಿಯೋದೊಳಗೆ. ಯಾರೋ ನಮ್ಮಂಥವ್ರು ಯೂಟ್ಯೂಬರ್ ಬಂದು ಮಾಡಿದ್ರು ಕಾಣಿಸ್ತದೆ. ಅದನ್ನು ನೋಡಿ ನಾನು ಎಲ್ಲ ನಿಂಬೆ ಗಿಡಕ್ಕೆ ಮಳೆ ಹೊಡಿಸಿದ್ದೀನಿ. ಸ್ವಲ್ಪ ಡಿಫರೆನ್ಸ್ ಅನಿಸಿದೆ ನಾನು ಫ್ಲವರಿಂಗ್ದೊಳಗೆ ಫ್ರೂಟಿಂಗ್ದೊಳಗೆ ಅನಿಸ್ಯದ. ಅದ್ರ ಬಗ್ಗೆ ಸ್ವಲ್ಪ ರೈತರಿಗೆ ಹೇಳ್ರಲ್ಲ ಸರ್. ಈಗ ನಾನು ಇನ್ನು 2001-2ನೇ ಇಸ್ವಿ ಒಳಗೆ ಇನ್ನು ತರೋಣ ಸರ್. ಅವಾಗ 35 ವರ್ಷ ನನಗೆ ಅವಾಗ. ಹಾಂ ಸರ್. ಆ ಸಂದರ್ಭದಲ್ಲಿ ನನಗೆ ಮೊದಲಿದನು ಕೃಷಿ ಒಳಗೆ ಒಂದು ಹವ್ಯಾಸ ಏನಿದೆ ಅಂದರೆ ಏನಾದರೂ ಒಂದು ಹೊಸ ಶೋಧನೆ ಮಾಡುವಂಥದ್ದು. ಸರಿ ಸರ್. ನನಗೀಗೂ ನಮ್ಮ ಹಿರಿಯ ನಮಗೆ ಯಜಮಾನರು ನಮ್ಮ ಮಾವನವರಾಗವರೆಲ್ಲ ನನಗೆ ಈಗಾಗಲೇ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. ನಮ್ಮ ವ್ಯವಸಾಯ ಮಾಡೋರು ವಯಸ್ಸಾದವರು. ಅವ್ರು ನನಗೆ ವಿಜ್ಞಾನಿ ಅನ್ನೋ ಬದಲಾಗಿ ಬರಪ್ಪ ಅಜ್ಞಾನಿ ಅಂತ ಕರಿತೀವಿ. ಏನಾದ್ರು ಆ ಥರ ಮಾಡೋ ಕೆಲಸ ಏನಾದರೂ ಒಂದು ಪ್ರಾಕ್ಟಿಕಲ್ ಮಾಡೋ ನೋಡಿದ್ರೆ ನಕಲಿ ಮಾಡೋರು. ಹಿಂಗಾಗಿ ಆ ಸಂದರ್ಭದಾಗ ಏನಾಯ್ತಂದ್ರೆ ನೀವೇನೋ ಹೊಸದಾಗಿ ಮಾಡ್ಲಿಕ್ಕತ್ತಾನ ನಮ್ಗೆ ತಿಳಿಲಾರ್ದು ತಿಳ್ಕೊಂಡು ನಿಮಗೆ ಅಜ್ಞಾನಿ ಅಂತಿದ್ರು ಅವರು. ಅದು ನೀವು ವಿಜ್ಞಾನಿ ಆಗ್ಬಿಟ್ರಿ. ಮತ್ತೆ ಸಮೀಪ ಬಂದಾಗ ವಿಜ್ಞಾನಿ ಬರ್ರಿ ಅಂತ ಕರಿತಿದ್ರು, ಬರಪ್ಪ ವಿಜ್ಞಾನಿ ಅಂತ ಕರಿತಿದ್ರು. ಸರಿ. ಅಂದ್ರೆ ಹೇಳೋ ಅರ್ಥ ಏನಂದ್ರೆ ನಂಗೆ ಮೊದಲಿದ್ದ ಸಣ್ಣವನಿದ್ದಾಗಲಿದ್ರು ಶೋಧನೆ ಮಾಡ್ತಕ್ಕಂಥ ಗುಣ ನನ್ನಲ್ಲಿ. ಏನಾದ್ರೂ ಒಂದು ರಿಸರ್ಚ್ ಮಾಡ್ಬೇಕು, ಸರಿ ಸರ್, ಕಂಡು ಹಿಡಿಬೇಕು ಅನ್ನೋದು. ಹಿಂಗಾಗಿ ಏನಾಯ್ತಂದ್ರೆ 2001ನೇ ಇಸ್ವಿ ಒಳಗೆ ನಾರಾಯಣ ರೆಡ್ಡಿ ಅವರು ಎಲ್ಲಿ ಅವರು ಸರ್? ಅವರು ದೊಡ್ಡಬಳ್ಳಾಪುರದ ಪ್ರಗತಿಪರ ರೈತರು, ಪದ್ಮಶ್ರೀ ಪ್ರಶಸ್ತಿ ವಿಜೇತರು, ಒಳ್ಳೆ ರೈತರು. ಸರಿ ಸರ್. ಏನ್ ಸರ್, ಅಂಥವ್ರನ್ನ ಪಡೆದದ್ದು ನಮ್ಮ ಕರ್ನಾಟಕ ಧನ್ಯ. ಸರಿ ಸರ್. ಅವರು ಒಂದು ಪತ್ರಿಕೆ ಒಳಗೆ ಪ್ರಜಾವಾಣಿ ಪತ್ರಿಕೆ ಬರ್ತಿತ್ತು. ಪ್ರತಿ ಗುರುವಾರಕ್ಕೊಂದ್ಸರಿ ಕೃಷಿ ದರ್ಶನ ಅಂತ ಒಂದು ಶೀರ್ಷಿಕೆ ಬಿಟ್ಟು ಒಂದು ಪೇಜ್ನೊಳಗೆ ಕೃಷಿಗೆ ಸಂಬಂಧಪಟ್ಟಂತಹ ಲೇಖನಗಳನ್ನು ಬರೀತೀವಿ. ಸರಿ ಸರ್. ನನಗೆ ಯಾವಾಗಲೂ ಕೃಷಿ ಬಗ್ಗೆ ಓದುವಂಥ ಹವ್ಯಾಸ ಇರೋದ್ರಿಂದ ಪ್ರತಿ ಗುರುವಾರ ಪತ್ರಿಕೆ ಖರೀದಿ ಮಾಡ್ತಿದ್ದೆ. ಅವತ್ತು ಆಕಸ್ಮಿಕ ಅವ್ರ ಪತ್ರಿಕೆ ಒಳಗೆ ನಾರಾಯಣ ರೆಡ್ಡಿ ಅವರ ಸಂದರ್ಶನ ಆಗಿತ್ತು. ಸರಿ ಸರ್. ಆ ಲೇಖನದೊಳಗೆ ಬರೆದಿದ್ರು ತೆಂಗಿನ ಮರಗಳಿಗೆ ನುಸಿ ಹತೋಟಿಗಾಗಿ ಕಬ್ಬಿಣದ ಮಳೆ ಅಥವಾ ಪಂಚಲೋಹದ ಮಳೆಗಳನ್ನು ಬೆಳೆದಾಗ ನುಸಿನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಬರೆದಿದ್ರು. ಸರಿ ಸರ್. ಆ ಸಂದರ್ಭದಲ್ಲಿ ನಮ್ಮ ತೋಟದಲ್ಲಿ 200 ತೆಂಗಿನ ಮರಗಳನ್ನು ನಾಟಿ ಮಾಡಿದ್ದೆ ನಾನು. ಕಾಯಿ ಬಿಡುವ ಹಂತದಲ್ಲಿದ್ದು ನುಸಿನೂ ಇತ್ತು. ಸರಿ. ನಾನು ಉತ್ಸುಕನಾಗಿ ತಕ್ಷಣ ಅಲ್ಲಿ ಬಜಾರ್ದೊಳಗೆ ಕಬ್ಬಿಣದ ಮಳೆಗಳನ್ನು ಖರೀದಿ ಮಾಡಿ ಎಲ್ಲ ಗಿಡಗಳಿಗೆ ಹೊಡಿತಾ ಬಂದಾಗ ನನಗೆ ನಿಂಬೆ ಗಿಡಕ್ಕೂ ಒಂದು 10 ಗಿಡಕ್ಕೆ ಯಾಕೆ ಹೊಡಿಬಾರ್ದು ನೋಡೋಣ ಅಂತೇಳಿ, ಯಾಕಂದ್ರೆ ರಿಸರ್ಚ್ ಸ್ವಭಾವ ಇರೋದ್ರಿಂದ 10 ಗಿಡಗಳಿಗೆ ಹೊಡೆದು ನೋಡಿದ್ದೆ. ನನಗೆ ಈ 100 ಗಿಡಗಳಲ್ಲಿ ಆ 10 ಗಿಡಗಳ ಹೂವಿನ ವ್ಯತ್ಯಾಸ ಮತ್ತು ಕಾಯಿಗಳ ವ್ಯತ್ಯಾಸ ಕಾಣಿಸ್ತಿತ್ತು. ಅನುಮಾನ ಬರ್ಲಿಕ್ಕೆ ಇಲ್ಲಿ ಏನೋ ಕೆಲಸ ಆಗ್ತಾ ಇದೆ ಅಂತ. ತಕ್ಷಣ ನಾನೇನ್ ಮಾಡಿದೆ, ಮತ್ತೆ ಅಲ್ಲಿಂದ 90 ಗಿಡಗಳಿಗೆ ಹೊಡೆದ್ಬಿಟ್ಟೆ. 80 ಗಿಡಗಳಿಗೆ, ಮೊದಲಿನ 10 ಗಿಡಗಳು ಮತ್ತೆ 80 ಗಿಡಗಳನ್ನ ಸೇರಿಸ್ಕೊಂಡೆ. ಮತ್ತೆ ಒಂದು 3 ತಿಂಗಳು ಬಿಟ್ಟೆ, ಮತ್ತೆ ಕಾಯಿಗಳ ಸಂಖ್ಯೆ ಜಾಸ್ತಿ ಕಾಣಿಸ್ತು. ಈ 10 ಏನು ಉಳಿದಿತ್ತು ಅಲ್ಲಿ ಕಾಯಿಗಳ ಸಂಖ್ಯೆ ಕಡಿಮೆ ಆಯ್ತು ಸರ್. ಕಡಿಮೆ ಆಯ್ತಾ? ಅವಾಗ ನನಗೆ ತಲೆ ಒಳಗೆ ಸಂಪೂರ್ಣ ಫಿಟ್ ಆಗಿಬಿಡ್ತದೆ. ಮಳೆ ಹೊಡೆದ್ರೆ ಜಾಸ್ತಿ ಹೋಗ್ಬಿಡ್ತದೆ, ಕಾಯಿ ಬಿಡ್ತದೆ. ಸರಿ ಸರ್. ಅವಾಗ ಏನ್ ಮಾಡ್ಲಿಕ್ಕೆ ಶುರು ಮಾಡಿದೆ, ನಾನು ತಮ್ಮಂತ ಆತ್ಮೀಯರು ಯಾರಾದ್ರೂ ಸ್ನೇಹಿತರು ನಿಂಬೆ ಗಿಡಗಳು ಇತ್ತಲ್ಲಿ ನಾನು ಕರೆದಾಗ, ಯಾಕಂದ್ರೆ ಅಷ್ಟೊತ್ತಿಗಾಗಲೇ 6-7 ವರ್ಷದ ಅನುಭವ ಆಗಿಬಿಡುತ್ತೆ ನನಗೆ ನಿಂಬೆ ಒಳಗೆ. ನಮ್ದು ತೋಟಕ್ಕೆ ಬರ್ರಿ ಅಂತ ಕರಿತಿದ್ರು. ಬಟ್ ಹೋಗ್ತಿದ್ವಿ. ಹೋದಾಗ ನಾವು ಅಲ್ಲಿ ಸ್ವಲ್ಪ ಮಳೆಗಳನ್ನು ಹೊಡೆಯುವಂತ ಪ್ರಯೋಗ ಮಾಡಿದ್ವಿ. ಅಲ್ಲೂ ಕೂಡ ಮಳೆ ಹೊಡೆದ ಕೆಲಸ ಮಾಡಿ. ನಾ ಹೇಳ್ತೀನಿ ಸರ್, ನಿಮ್ಮದು ವಿಡಿಯೋ ನೋಡಿ ನಾ ಏನು ಒಟ್ಟು ಲಿಂಬೆ ಗಿಡ ನೋಡಿಕ್ಕೆ ಎಲ್ಲ ಮಳೆ ಹೊಡಿಸಿದ್ದೀನಿ ತರಿಸಿ ಒಂದು 2-3 ಕಿಲೋ. ಬಟ್ ನನಗೆ ಅದ್ರ ಡಿಫ್ರೆಂಟ್ ಅನ್ಸದ್ರಿ. ನೀವು ಹೇಳೋದ ಪ್ರಕಾರ ಡಿಫ್ರೆನ್ಸ್ ಅನಿಸ್ತದೆ ಹೂವು ಕಾಯಿಯಲ್ಲಿ. ಹೀಗಾಗಿ ಒಂದ್ಸರಿ ಅದಾದ್ಮೇಲೆ ಏನಾಯ್ತು, ಒಂದ್ಸರಿ ಆಕಸ್ಮಿಕ ಒಬ್ರು ಇಲ್ಲಿಂದ 55 ಕಿಲೋಮೀಟರ್ ದೂರದಲ್ಲಿ ಒಬ್ರು ತೋಟಗಾರಿಕಾ ತಜ್ಞರು, ಅವರು PhD ಆದಂಥವ್ರು, MSc PhD ಆದವರು, ಮತ್ತೆ ಉಪನ್ಯಾಸಕರು ಕೂಡ. ಸರಿ. ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದವರು. ತೋಟದಲ್ಲಿ ಅವರು 500 ಗಿಡಗಳನ್ನ ನಿಂಬೆ ನಾಟಿ ಮಾಡಿದ್ರು, ಎರೆಭೂಮಿ. ಸರಿ ಸರ್. ಅವ್ರದ್ದು 6-7 ವರ್ಷದ ಗಿಡ ಅಷ್ಟೊತ್ತಿಗೆ. ಸರ್. ಅವ್ರು ಒಟ್ಟಾರೆ ಒಂದು ಕಾಯಿ ಸಿಗ್ತಿರ್ಲಿಲ್ಲ. ಅಲ್ಲಿ ಒಬ್ಬ ನಮ್ಮ ಸ್ನೇಹಿತ ಇದ್ದ, ಅವನು ಸಂಬಂಧಿಕರು ಅವರು. ಅವರು ಅಲ್ಲಿ ಅಕಸ್ಮಾತ್ ಹೋದಾಗ ನಿಂಬೆ ಕಾಯಿನ ಬಿಡೋರು ಎಲ್ಲರೂ ಕಿತ್ತಿ ಬಿಡತ್ತಾರೆ, ಹೆಂಗ್ ಮಾಡೋಣ ಅಂತ ಹೇಳಿ ಕೇಳಿದಾಗ, ಬೇಡ ನಮ್ಮ ಫ್ರೆಂಡ್ ಒಬ್ರು ನಿಂಬೆ ತೋಟ ಅವರು 6 ವರ್ಷದಿಂದ ಮಾಡಾಕ್ತಾರೆ, ಅವ್ರನ್ನ ಸ್ವಲ್ಪ ಕರ್ಸಿ ತೋರ್ಸೋಣ ಅಂತ ಹೇಳಿ ನಾನು ಕರ್ಕೊಂಡು ಹೋಗಿದ್ರು. ನಾನು ಅಲ್ಲಿ ಹೋದಾಗ ನಾನೇನ್ ಹೇಳಿದೆ, ನಾನಂತೂ ಅದ್ರಾಗ ಅಷ್ಟು ಪಂಡಿತ ಅಲ್ರಿ, ನಾನು ಒಬ್ಬ ರೈತ. ನಾವು ಒಂದ್ ಕೆಲಸ ಮಾಡಕ್ ಇಲ್ಲಿ ನಡೀತದೆ, ಇನ್ನು ಮಾಡ್ಬೋದು. ನಮ್ಮ ತೋಟದಲ್ಲಿ ನಾವೇನೇನು ಸಾಧನೆಗಳನ್ನ ಮಾಡಿದ್ವಿ ಅದನ್ನ ಇಲ್ಲಿ ಉಪಯೋಗ ಮಾಡಿ ನೋಡೋಣ, ಪ್ರಯೋಗ ಮಾಡಿ. ಒಂದು 3 ತಿಂಗಳದೊಳಗೆ ಅಲ್ಲಿ ಏನದ್ದು ಗೊತ್ತಾಗ್ತದೆ ವ್ಯತ್ಯಾಸ. ಸರಿ ಸರ್. ಅಕಸ್ಮಾತ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಇಚ್ಛೆ ಬಂದಂತ ಮಾಡ್ರಿ ಅಂದಾಗ, ಇಲ್ಲ ಪ್ರತಿ 15 ದಿನಕ್ಕೊಂದ್ಸಲ ನೀವು ಬರ್ಬೇಕು ನಮ್ಮ ತೋಟಕ್ಕೆ.
ಆ ಸಂದರ್ಭದಲ್ಲಿ ನನಗೆ ಅಲ್ಲಿ ಹೋಗೋಕೆ ಕೆಲವು ಕಾರಣಗಳಿದ್ವು. ನನ್ನ ಮಗನು ಅದೇ ಊರಲ್ಲಿ ಓದ್ತಿದ್ದ, ಹಾ ಸರ್. ಹಿಂಗಾಗಿ ಅವನಿಗೆ 15 ದಿನಕ್ಕೊಂದ್ಸಲ ಮಾತಾಡ್ಸ್ಲಿಕ್ಕೆ ಹೋದಾಗ ಎರಡೂ ಖರ್ಚು ಒಂದೇ ಆಗುತ್ತೆ ಅಂತ ಹೇಳಿ ನಾನು ಅಲ್ಲಿ ಅವ್ರ ತೋಟಕ್ಕೆ ಪ್ರತಿ 15 ದಿನಕ್ಕೊಂದ್ಸಲ ವಿಸಿಟ್ ಮಾಡಿದೆ. ಯಾವ ಊರು ಅಂದ್ರೆ ಸರ್? ಬಾನಾಪುರ ಅಂತ ಹೇಳಿ. ಎಲ್ಲಿ ಬರುತ್ತೆ? ಅದು ಕುಕನೂರು ಅಲ್ಲಿ ಬರ್ತದೆ, ಯಲಬುರ್ಗಾ ತಾಲೂಕು. ಯಲಬುರ್ಗಾ ತಾಲೂಕು. ಹಾ ಸರ್. ಹಾ ಅಲ್ಲಿ ಒಬ್ಬರು PhD ಸರಿ ಸರ್. ಸರಿ ಸರ್. ಹಾ ಅಲ್ಲಿ ನಮ್ಮ ಗಿಡಗಳಿಗೆ ಏನೇನ್ ಮಾಡಿದ್ವಿ ಅದನ್ನ ಅಲ್ಲಿ ಮಾಡ್ತಾ ಹೋದ್ವಿ. ಒಂದು ಕಾಯಿ ಇರಲಾರ್ದಂತ ಗಿಡಗಳು 4.5 ತಿಂಗಳಲ್ಲಿ 52 ಬ್ಯಾಗ್ ಅಂದ್ರೆ ಡಾಗ್ ಅಂತ ಕರಿತೀವಿ ಸರ್. 52 ಡಾಗ್ ದೀಪಾವಳಿ ಸಂದರ್ಭದಲ್ಲಿ ಬಂದ್ಬಿಡ್ತು. 2200 ರೂಪಾಯಿ ಒಂದು ಪ್ಯಾಕೆಟ್ ನಾನೇ ಅವ್ರಿಗೆ ಮಾರ್ಕೆಟ್ ತೋರಿಸ್ಕೊಟ್ಟೆ. ಅಲ್ಲಿ ಮಾರ್ಕೆಟ್ ಮಾಡಿ ಬಂದು ನಮ್ಗೆ ಬಹಳ ಸಂತೋಷ ಆಯ್ತು. ಬಂದಿ ಗಿಡನೂ ಹೋಗ್ಬಿಡ್ಲಿಕ್ಕೆ. ಇವತ್ತು ಏನಾಗಿದೆ ಅಂದ್ರೆ ನಮ್ದು ಒಂದು ಈಗ 2-3 ವರ್ಷದಿಂದ ಕೆಲವು ವಿಡಿಯೋಗಳು ನಿಂಬೆಯ ಮಳೆ ಹೊಡೆಯೋದ್ರ ಬಗ್ಗೆ ವಿಡಿಯೋ ವೈರಲ್ ಆದವು. ಅಲ್ಲಿಂದ ಕೆಲವು ರೈತರು ನಾನು ಕೇಳಾರ್ದೇನೆ ಮಳೆಗಳನ್ನು ಹೊಡೆದಿದ್ದಾರೆ. ಆಮೇಲೆ ಸನ್ಮಾನ ಮಾಡಿದ್ದು ಕೂಡ ಇದೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಇದು ದೊಡ್ಡಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲಿ ಗೌರಿಬಿದನೂರು ತಾಲೂಕಿನ ಒಂದು ಹಳ್ಳಿ ಅಶ್ವತ್ ನಗರ ಅಶ್ವತ್ಗಿರಿ ಅಂತ ಬರ್ತದೆ. ಅಲ್ಲಿ 1700 ನಿಂಬೆ ಗಿಡ ಇದೆ ಸರ್, ಬಾಲಾಜಿ ತಳಿ. ಅಲ್ಲಿ 8 ವರ್ಷದ ಗಿಡಗಳು ಒಟ್ಟಾರೆ ಕಾಯಿ ಬಿಟ್ಟಿರ್ಲಿಲ್ಲ. ಅವ್ರು ಹುಡುಕ್ತಾ ಇದ್ರು ಅಕಸ್ಮಾತ್ ನಿಂಬೆ, ಮತ್ತೆ ಈಗ ನಮ್ಗೆ ಸಮಸ್ಯೆ ಆಗಿರುತ್ತೆ ಹುಡುಕ್ತಾ ಇದ್ರು ವಿಡಿಯೋಗಳನ್ನ. ಅವತ್ತು ಆಕಸ್ಮಿಕ ಕಬ್ಬಿಣದ ಮಳೆ ಹೊಡೆದು ನಿಂಬೆ ಕಾಯಿ ಬಿಡಿಸ್ಬೋದು ಅಂತ ನಾನು ವಿಡಿಯೋ ಅವ್ರ ಕೈಗೆ ಸಿಕ್ಕಿ ಅವ್ರು ನನಗೆ ಫೋನ್ ಸಹ ಮಾಡಲಿಲ್ಲ. ತಕ್ಷಣ ಮಳೆ ತಂದ್ರೆ ಹೊಡೆದ್ ಬಿಟ್ಟಾರ. ಹೊಡೆದ ತಕ್ಷಣ ಒಂದು ತಿಂಗಳದೊಳಗೆ ಹೋಗಿ ನನಗೆ ಅವಾಗ ಒತ್ತಾಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲ ನಾವು ಮಳೆ ಹೊಡೆದ್ವಿ, ತಾವು ಹೇಳಿದ ಪ್ರಕಾರ ನಾವು ಹೂ ಬಂದ್ಬಿಟ್ಟದ, ಅದನ್ನ ನಿಂದ್ರಿಸೋದು ಕಲಿಸ್ಬೇಕು ನೀವು ಬರಲೇಬೇಕಂತ ಬಹಳ ಒತ್ತಡ ಅಂದ್ರೆ ಬಹಳ ನಿಲ್ಲಿಸ್ಬೇಕಂತ ಅಲ್ಲ, ಕಾಯಿಗಳನ್ನ ಉದುರ್ಲಾರ್ದಂತ ಹೂ ಉದುರೋದು ನಿಲ್ಲಿಸ್ಬೇಕು, ನಮ್ಗೆ ಕಾಯಿ ಹಾಕ್ಬೇಕು. ಮುಂದೆ ಏನ್ ಮಾಡ್ಬೇಕು ನಮ್ಗೆ ಸ್ವಲ್ಪ ಗೈಡೆನ್ಸ್ ಕೊಟ್ಟಿದ್ದೆ. ಇಲ್ಲ ನಾನು ವಿಡಿಯೋ ಕಾಲ್ ಮಾಡಿ ಅಥವಾ ವಿಡಿಯೋ ಹಾಕಿ ನಾನು ತಿಳಿದು ಹೇಳ್ತೀನಿ ಅಂತ ನಾನು ದೂರ ಆಗುತ್ತೆ ಅಂತ ನಾನು ಇಲ್ಲ, ನಾನು ನೀವು ಬರಲೇಬೇಕು, ಇಲ್ಲಾಂದ್ರೆ ನಮ್ಗೆ ನಡೆ ನೀರನ್ನೇ ಕೈ ಬಿಟ್ಟಂಗೆ ಆಗ್ತದೆ. ಆಯ್ತು ಸರಿ, ನಾನು ಮತ್ತೆ ಅವರ ಆಸೆಗೆ ಹೋಗ್ಬಿಟ್ಟು ಹೋದೆ. ಹೋದ್ಮೇಲೆ ಬಹಳ ಖುಷಿ ಆದ್ರು. ಮತ್ತೆಲ್ಲ ನಾನು 2 ತಿಂಗಳಿಗೆ ಬೇಕಾದಂತ ನಮ್ಮ ಏನೇನಿದೆ ಅದೆಲ್ಲ ಬರ್ಕೊಂಡು ಬಂದೆ. ಆ ತರ ಅವ್ರು ನಿಂಬೆ ಬೆಳೆ ಬೆಳಿಲಿಕ್ಕೆ ಶುರು ಮಾಡಿದ್ರು. ಅಲ್ಲ ಸರ್, ಈಗ ನೀವು ಹೇಳಿದ್ರಿ ಹೂವು ಕಾಯಿ ಉದುರ್ಲಾರ್ದಂಗೆ ಏನ್ ಹೇಳಿದ್ರಿ ಅವರಿಗೆ? ಇದಕ್ಕೆ ಈಗ ಹೂ ಉದುರಬಾರ್ದು ಅಂತಂದ್ರೆ ನಾವು ನಿಂಬೆ ಹಣ್ಣಿನ ರಸ ತಯಾರು ಮಾಡ್ಕೊತೀವಿ ಸರ್. ನಿಂಬೆ ಹಣ್ಣಿನ ಒಂದು ರಸ. ಉದಾಹರಣೆಗೆ ನಮ್ಮಲ್ಲಿ ನಿಂಬೆ ಹಣ್ಣಿದ್ದೇ ಇರ್ತದೆ, ಅಕಸ್ಮಾತ್ ಇರ್ಲಾರ್ದು ಹೊತ್ತಾಗಿ ಮಾಡೋರು ಐತಿ. ಹೊರಗಡೆ ಕೊಳತೆ ನಿಂಬೆ ಹಣ್ಣು ತಂದ್ರು ಸಾಕು, ರೋಸೆ ತರಬೇಕಂತ ಏನಿಲ್ಲ. ಒಂದು 300 ನಿಂಬೆ ಹಣ್ಣು ತಗೊಂಡು ಬಂದು ನಾವೇನ್ ಮಾಡ್ತೀವಿ, 200 ಲೀಟರ್ ನೀರಿಗೆ ಅದನ್ನ ಪೇಸ್ಟ್ ಮಾಡಿ ಹಾಕೋತೀವಿ ಸರ್. ಪೇಸ್ಟ್ ಮಾಡಿ ಅಂದ್ರೆ ರುಬ್ಗುಣಿನ ಸಹಾಯದಿಂದ ಮಿಕ್ಸಿ ಮಿಕ್ಸರ್ ಮಾಡಿ ಹಾಕ್ಬೇಕು. ಹಾಕಿ ಅದರಲ್ಲಿ 1-2 kg ಬೆಲ್ಲ ಹಾಕ್ಬೇಕು ಸರ್. ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕಿ ಒಂದು 40 ದಿನ ಕೊಳೆ ಇಟ್ಬಿಟ್ರೆ 40 ದಿನ ಕೊಳೆ ಇಡಬೇಕು. ಕೊಳೆ ಇಟ್ಟ ತಕ್ಷಣ ಅದೇನಾಗ್ತದೆ ಅಂದ್ರೆ ಒಂಥರ ಅದರಲ್ಲಿ ಕೆಮಿಕಲ್ ರೂಪ ಅದಕ್ಕೆ ಗ್ಯಾಸ್ಟ್ರಿಕ್ ಆಸಿಡ್ ಏನೋ ಆ ಆಸಿಡ್ ತಯಾರಾಗ್ತದೆ. ಅದನ್ನ ನಾವೇನ್ ಮಾಡ್ತೀವಿ, ಸಿಂಪಡಣೆ ಮಾಡುವಾಗ 19 ಲೀಟರ್ ನೀರು, 1 ಲೀಟರ್ ಈ ತಯಾರಿಸಿದಂತ ದ್ರಾವಣ ಅಕಸ್ಮಾತ್ ಹೆಚ್ಚಾಗಿಬಿಟ್ರೆ ಎಲೆಗಳು ಹಣ್ಣಿರ್ಲಿಕ್ಕೆ ಶುರು ಆಗ್ತದೆ, ಹಳದಿ ಬರ್ತದೆ. 1 ಲೀಟರ್ ಹಾಕ್ಬೇಕು ಸರ್. 1 ಲೀಟರ್ 200 ಇದಕ್ಕೆ 20 ಲೀಟರ್ 1 ಲೀಟರ್ ಅದು ದ್ರಾವಣ, 19 ಲೀಟರ್ ನೀರು, 2 ನಾಟಿ ಕೋಳಿಯ ಮೊಟ್ಟೆ ಇವನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಬಿಟ್ರೆ ಹೂ ಉದುರೋದು ನಿಲ್ಲುತ್ತದೆ. ಮತ್ತೆ ಬರ್ತಕ್ಕಂಥ ಹೂ ಕಾಯಿ ಆಗಿದ್ದು ಜಲ್ದಿ ಶೈನಿಂಗ್ ಬಂದು ಸೈಜ್ ಬರ್ಲಿಕ್ಕೆ ಶುರು ಆಗುತ್ತೆ. ನಾವು ಮಾಡಿರ್ತೀವಿ, ಆಲ್ರೆಡಿ ನಾವು ಇಲ್ಲಿ ಮಾಡಿ ಇಟ್ಕೊಂಡಿದ್ದೇವೆ, ಅವಾಗಲೂ ಇರ್ತದೆ. ಅಲ್ಲ ಸರ್, ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ಬರೀ ಲಿಂಬೆ ಗಿಡಕ್ಕೆ ಹೊಡಿಬೇಕು, ಅದನ್ನ ಮಾವಿನ ಗಿಡ ಹಣ್ಣಿನ ಗಿಡಕ್ಕೂ ಹೊಡೋದು ನಡೀತದೆ. ಈಗ ಅದಕ್ಕೆ ನಾನು ಎಲ್ಲಾ ಗಿಡಗಳು ನನ್ನಲ್ಲಿ ಇರಲಾರದ ಕಾರಣಕ್ಕೆ ಈ ಪ್ರಶ್ನೆಗಳನ್ನ ಕೇಳುತ್ತಾ ರೈತರಿಗೆ ದಯವಿಟ್ಟು ನಾವೆಲ್ಲರೂ ರೈತ ವಿಜ್ಞಾನಿಗಳೇ, ಪ್ರತಿಯೊಬ್ಬ ರೈತನು ವಿಜ್ಞಾನಿ, ದೇವರು ಅಂತ ಶಕ್ತಿ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ನೀವು ಒಂದು ಸ್ವಲ್ಪ ಪ್ರಯೋಗ ಯಾಕೆ ಮಾಡಬಾರ್ದು? ಪ್ರಯೋಗ ಮಾಡಿ ಸಕ್ಸಸ್ ಆಗಿದ್ದನ್ನ ನೀವು ಮುಚ್ಚಿಟ್ಟು ಹೋಗ್ಬೇಡ್ರಿ, ರೈತನಿಗೆ ಅನುಕೂಲ. ನಾನು ಈಗ ಒಂದು 6 ವರ್ಷದ ಹಿಂದೆ ಇಲ್ಲಿ ನಮ್ಮ ಪಕ್ಕದ ಹಳ್ಳಿ ಒಳಗೆ ಒಂದು 90 ಮಾವಿನ ಗಿಡ ಇರ್ತಕ್ಕಂಥ ತೋಟ, ಬೇನಿಶಾ ತಳಿ ಅದು. ಅಲ್ಲಿ ನನ್ನ ಸ್ನೇಹಿತನ ತೋಟ ಅದು. ಅಲ್ಲಿ 20 ಗಿಡಗಳಿಗೆ ಹೊಡೆದಿದ್ದೀವಿ ಸರ್. 20 ಗಿಡಗಳ ಸರಿಸಮ 70 ಗಿಡಗಳು ಇಳುವರಿ ಬರ್ಲಿಲ್ಲ. ಅಷ್ಟು ಹೂಗಳು ಉದುರಲಾರ್ದೆ ಕಾಯಿ ಆಯ್ತು. ಹೀಗಾಗಿ ಅಲ್ಲಿ ಅದರಲ್ಲಿ ಕೆಲಸ ಮಾಡ್ತಾ ಸಿಕ್ತು ನಮ್ಗೆ. ಇದೇ ರೀತಿಯಾಗಿ ಎಲ್ಲಾ ರೈತರಿಗೂ ನಾನು ಹೇಳೋದಿಷ್ಟೇ, ನಾವು ಪ್ರತಿಯೊಂದನ್ನು ಪ್ರಯೋಗ ಮಾಡ್ತಾ ಇರೋಣ. ನಮ್ಗೆ ಒಳ್ಳೇದಾದ್ರೆ ಇನ್ನೊಬ್ಬ ರೈತರಿಗೆ ತಿಳಿಸೋಣ, ಅವನಿಗೂ ಸಹಾಯ ಆಗ್ತದೆ. ಈ ಪಾಯಿಂಟ್ ಮೇಲೆ ಒಂದು ನಿಮ್ಗೆ ಹೇಳ್ತೀನಿ ಸರ್. ನಾನು ಹೇಳಿದ್ನಲ್ಲ ನಿಮ್ಗೆ 600 ವಿಡಿಯೋದೊಳಗೆ 300 ಬರೀ ರೈತರಿಗೆ ಮಾಡಿದಂತ. ನಮ್ಮಲ್ಲಿ ಅಥರ್ಗ ಅಂತ ಒಂದು ಊರು ಬರುತ್ತೆ, 10 ಕಿಲೋ ಅಂತಾರೆ, ಅಥರ್ಗಾನು ಅಂತಾರೆ.
ಅಲ್ಲಿ ಒಬ್ಬ ಮನುಷ್ಯ ರೈತ ಸಾವಿರಾರು ಗಿಡ ಇದು ಹಚ್ಚಿದ್ದಾನೆ ಅವ. ಸೀತಾಫಲ ಗಿಡ, ಅದರಿಂದ ಉತ್ತಮ ಆದಾಯನೂ ತಗೋತಿದ್ದ. ನಾ ಏನು ಮಾಡಿದೆ, ರೈತರಿಗೆ ಅದನ್ನು ತೋರಿಸೋಣ, ಏನು ರೈತರು ಅದನ್ನು ಬೆಳೀಲಿ, ಬೆಳೆದು 4 ದುಡ್ಡು ಪಡೀಲಿ ಅಂತ ತಿಳ್ಕೊಂಡು ಅವನ ಹತ್ರ 4 ಸಲ ಹೋದೆ. ಅವ ಹೇಳೋದಿಲ್ಲ ಅಂತ ನಾನು. ಅದು ತಪ್ಪು ಸರ್, ಹೇಳ್ಬಾರ್ದು. ನಿಮ್ಮಂಥವ್ರು ರೈತರು ಇರ್ತೀರಿ, ಅಂಥ ರೈತರು ಇರ್ತಾರ. ಅವ ಯಾಕೆ ಹೇಳೋದಿಲ್ಲ ಅನ್ನೋದು ನನಗೆ ಇನ್ನೊಬ್ರು ಹೇಳಿದ್ರು. ಅಂದ್ರೆ ನಾ ಅಳವಡಿಸ್ಕೊಂಡಿದ್ದ ಲಾಭ ನಾ ಇನ್ನೊಬ್ಬ ಊರವ್ ತಗೋಬಾರ್ದು, ನಾನೇ ತಗೋಬೇಕದು. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಮ್ಮ ರೈತರಲ್ಲಿ ಇದೊಂದು ಕೆಟ್ಟ ಗುಣ ಇದೆ. ಅದು ಬಹಳ ಕೆಟ್ಟದ ರೀ. ಯಾಕಂದ್ರೆ ನಾವೆಲ್ಲ ಮುಂಚೆ ದಾಳಿಂಬೆ ಬೆಳಿತಿದ್ವಿ. ಸರ್, ಒಂದು 4 ಎಕರೆ ದಾಳಿಂಬೆ ಇತ್ತು. ಕೆಲ ರೈತರು ಏನ್ ಮಾಡ್ತಿದ್ರು ಅಂದ್ರೆ ದಾಳಿಂಬೆಗೆ ನಮ್ಮಲ್ಲಿ ವಿಪರೀತ ಎಲೆ ಅಂಗಮಾರಿ ರೋಗ ಮತ್ತು ದುಂಡಾಣು ರೋಗ ಬರ್ತಿತ್ತು. ಸರಿ ಸರ್. ಅದಕ್ಕೆ ಕೆಲವು ಔಷಧಿಗಳು ತಿಳಿದಂತ ರೈತರು ಏನ್ ಮಾಡ್ತಿದ್ರು ಅಂದ್ರೆ ತಂದಂತ ಕೆಮಿಕಲ್ ಬಾಟಲ್ಗಳ ಮೇಲೆ ಲೇಬಲ್ ಹರಿದು ಬಿಡ್ತಿದ್ರು. ಸರಿ. ಸುಮಾರು ಚಾಳಿ ನನ್ನ ಅಷ್ಟೇ ಬದುಕಬೇಕು, ಉಳಿದವ್ರು ಯಾರು ಬದುಕಬಾರ್ದು. ಅದು ತಪ್ಪು ಸರ್. ಯಾಕಂದ್ರೆ ಜಗತ್ತು ದೊಡ್ಡದಿದೆ. ನಮ್ಮ ಸೃಷ್ಟಿಕರ್ತ ಏನಿದನ್ರಿ ಪ್ರತಿಯೊಬ್ಬನ ಭೋಗದಲ್ಲಿ ತಾವು ಹಣೆ ಬರೋದು. ಇನ್ನೊಂದು ಸರ್, ಈ ಹಿರಿಯರ ಕಾಲದಿಂದ ನುಡಿತಾ ಬಂದ್ರಿ ಸರ್, ನೀವು ಹಣ ಹಂಚೋದಕ್ಕಿಂತ ಜ್ಞಾನ ಹಂಚೋದ್ರಿಂದ ನಿಮ್ಗೆ ಸ್ವರ್ಗ ಸಿಗ್ತ ಅಂತ ಹಿರಿಯರು ಹೇಳ್ಕೊತ ಬಂದಾರ. ಇದು ಕೆಲವೊಬ್ಬ ರೈತರಲ್ಲಿ ಹೇಳಿದ್ನಲ್ರಿ, ಅಥರ್ಕ ಇಷ್ಟು ಸೊಕ್ಕಿನ ಮನುಷ್ಯ ಅವನು, ಅವನ ಹೆಸರು ಹೇಳೋದಿಲ್ಲ ನಾನು, ಸೀತಾಫಲ ಬೆಳೆದಿದ್ದಾನೆ, ಸಿಕ್ಕಾಪಟ್ಟೆ ಇನ್ಕಮ್ ತಗೋತಾನೆ ಅಥರ್ಕ ಊರಲ್ಲಿ. ಬಹಳ ಸಿಟ್ಟು ಬರ್ತಾ ರೈತನ ಮೇಲೆ ನನಗೆ. ಎಷ್ಟು ಮೂಢನಂಬಿಕೆ ಇದೆ ಬಲ್ಲಿ. ನಾನು ಇನ್ನೊಬ್ಬರಿಗೆ ಹೇಳಿದ್ರೆ ಮತ್ತೊಬ್ಬ ರೈತ ಶ್ರೀಮಂತ ಆಗ್ತಾನೆ ಅನ್ನೋದ್ರಿ, ಅವ ಎಂದೂ ಶ್ರೀಮಂತ ಆಗುದಿಲ್ಲ ಸರ್. ಅವ ದೇವ್ರು ಒಂದಿಲ್ಲ ಒಂದು ದವಾಖಾನೆಗರಿ ಹಾಕಿಸ್ತಾನೆ ಅವನಿಗೆ ರೊಕ್ಕ. ಹಂಗೆ ಇರಬಾರ್ದ್ರಿ ಸರ್. ಈಗ ರಾಜಶೇಖರ್ ನಿಂಬರಿಗೆ ನೀವು ಏನ್ ಬೇಕಾದ್ ಕೇಳ್ರಿ ಹೇಳ್ಬಿಡ್ತಾರ ಅವ್ರು, ಮುಚ್ಚಿಟ್ಕೊಳ್ಳೋದಿಲ್ಲ. ನಾನೇ ಲಿಂಬಿಯಾಗಿ ಮಾಡ್ಬೇಕಂತ ಏನಿಲ್ಲ, ನೀವೇ ಮಾಡ್ಕೋರಿ, ನಾ ಅದನ್ನ ಕಲಿಸ್ಕೊಡ್ತೀನಿ ಅಂತಾರ. ಅದ್ರ ಬಗ್ಗೆನೂ ವಿಡಿಯೋ ಮಾಡೀನಿ ಅವ್ರನ್ನ. ಈಗ ಲಿಂಬೆ ಗಿಡದ್ದು ಆಯ್ತ್ರಿ ಸರ್. ಲಿಂಬೆ ಗಿಡಕ್ಕೆ ಈಗ ನೀವು ಈಗ ಏನಂದ್ರಿ ನೀವು, ಅದನ್ನ ನಾವು ಚಾಟ್ನಿ ಅಂತಾರಲ್ಲ, ಅದು ಪ್ರತಿ ವರ್ಷ ಮಾಡಿಸ್ಬೇಕು ಹೆಂಗ? ಆಕ್ಚುಲಿ ಚಾಟ್ನಿ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಹಸಿ ರೆಂಬೆಗಳನ್ನು ಗಿಡಗಳಿಗೆ ಗಾಯ ಆದ್ರೆ ಫಂಗಸ್ ಡಿಸೀಸ್ ಪ್ರಾರಂಭ. ಕಚ್ಚಿ ಬಂದಾಗ ಏನಾಗ್ತದೆ, ರೋಗಗ್ರಸ್ತ ಆಗ್ತದೆ, ವೀಕ್ನೆಸ್ ಆಗ್ತದೆ, ಹೂ ಹಿಡಿಯುವಂತ ಸಾಮರ್ಥ್ಯ ಕಡಿಮೆ ಆಗ್ತದೆ. ಅದಕ್ಕೆ ಮಾಡಿಸೇಬಾರ್ದು. ಹಿಂಗಾಗಿ ನಾವೇನ್ ಮಾಡ್ತೀವಿ ಸರ್, ಪ್ರತಿ ವರ್ಷ ನಮಗೆ ಮುಖ್ಯವಾಗಿ ಸೀಸನ್ ಇರೋದು ಸೆಪ್ಟೆಂಬರ್ ತಿಂಗಳಲ್ಲಿ ಹೂ ಬಿಡ್ತಕ್ಕಂಥ ಕಾಯಿಗಳಿಗೆ ಮಾತ್ರ ಸೀಸನ್. ಅದಕ್ಕೆ ಒಳ್ಳೆ ಮಾರ್ಕೆಟ್ ಸಿಗ್ತದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ? ಅದಕ್ಕೆ ನಾನು ಕಂಡುಕೊಂಡಿರೋದು ಏನಂತಂದ್ರೆ, ಮೊದಲು ಪ್ರಾರಂಭದಲ್ಲಿ ಅಶ್ವಿನಿ ಮಳೆಯಲ್ಲಿ ಪ್ರಾರಂಭ ಆಗ್ತದೆ. ಅಲ್ಲಿಂದ ಮಳೆಗಳು ಯಾವ್ದಾದ್ರು ಈ ಮಳೆಗಳ ಪ್ರಾರಂಭದ ಮಳೆಗಳೊಳಗೆ ಒಂದು ಒಳ್ಳೆ ಮಳೆಯಾಗಿ ಭೂಮಿ ತಂಪಿಗೆ ಬಿತ್ತಂದ್ರೆ ಅಲ್ಲಿಂದ ನಮ್ಮ ಕೊಳವೆ ಬಾವಿ ಮುಖಾಂತರ ಕೊಡ್ತಕ್ಕಂಥ ನೀರನ್ನ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಮಳೆ ಆದ ಕೂಡಲೇ, ಫಸ್ಟ್ ಮಳೆ ಆದ ಕೂಡಲೇ ಕೊಳವೆ ಬಾವಿಯಿಂದ ಅಲ್ಲಿ ಅಥವಾ ಯಾವುದೇ ಹರಿನೀರು ಕೊಡಬಾರ್ದು, ಕೊಡುವಂಥದ್ದು ಅವಶ್ಯಕತೆ. ಎಷ್ಟೊತ್ತಿದ್ರು ಅದು ಮಳೆ ಆಧಾರಿತ ಬೆಳೆ ಆಗ್ಬೇಕು. ಇಲ್ಲಿವರೆಗೆ ಸೆಪ್ಟೆಂಬರ್ 15 ಅಥವಾ ಕೊನೆವರೆಗೆ, ಸೆಪ್ಟೆಂಬರ್ ಕೊನೆವರೆಗೂ ಮಳೆ ಆಧಾರಿತ ಬೆಳೆಯಾಗಿ ಆಗ್ಬೇಕು. ಸರಿ ಸರ್. ನಮ್ಮ ನೀರು ಅಕಸ್ಮಾತ್ ಗಿಡ ಇವತ್ತು ಆಯ್ತಂದ್ರು ಸಹ ನೀರು ಕೊಡಬಾರ್ದು ಅಂತ ನಾವು ಕೊಡಬಾರ್ದು ಅನುಭವ. ಹಿಂಗಾಗಿ ಅಲ್ಲಿ ಕೊಟ್ಟಾಗ ಏನಾಗ್ತದೆ, ಗಿಡ ಕ್ರಮೇಣ ಡ್ರೈ ಆಗ್ತಾ ಹೋಗ್ತದೆ. ಡ್ರೈ ಆಗ್ತಾ ಹೋದಾಗ ಏಕಾಏಕ್ದಮ್ ನಾವೇನ್ ಮಾಡ್ಬಿಡ್ತೀವಿ, ಮುಂದೆ ಸೀಸನ್ ಹೂ ಬಿಡಿಸ್ಲಿಕ್ಕೆ ಶುರು ಮಾಡ್ಲಿಕ್ಕೆ ನೀರು ನಮ್ಮ ಕೊಳೆ ಬಾವಿ ನೀರನ್ನ ವಾರದಲ್ಲಿ 2 ಸರಿ ಹಸಿ ಆರೋದಕ್ಕಿಂತ ಮುಂಚೆನೆ ಕೊಟ್ಬಿಡ್ತೀವಿ. ಹಸಿ ಆರೋದಕ್ಕಿಂತ ಮುಂಚೆನೆ ಕೊಟ್ಟಾಗ ಏನಾಗ್ತದೆ ಅಂದ್ರೆ ಚಿಗುರು ಬರ್ಲಿಕ್ಕೆ ಶುರು ಆಗ್ತದೆ. ಸರಿ ಸರ್. ಆ ಚಿಗುರಿನ ಜೊತೆಗೇನೆ ಹೂ ಬರ್ಲಿಕ್ಕೆ ಶುರು ಆಗ್ತದೆ. ಒಟ್ಟು ಈಗ ಮಳೆಗಾಲ, ಈ ಸಲ ಮಳೆ ಸ್ವಲ್ಪ ಕಡಿಮೆ ಇದೆ. ಒಟ್ಟು ಮಳೆಗಾಲ ಪ್ರಾರಂಭ ಸೆಪ್ಟೆಂಬರ್ ಎಂಡ್ ತನ ನಾವು ನೀರು ನಮ್ಮ ಬೋರ್ವೆಲ್ ಅಥವಾ ಬಾವಿ ಕೊಡಬಾರ್ದು. ಹೌದು ಸರ್. ಸೆಪ್ಟೆಂಬರ್ ನಂತರ ಕೊಡ್ಬೇಕು. ಸೆಪ್ಟೆಂಬರ್ ನಂತರ ನಾವೇನ್ ಮಾಡ್ತೀವಿ, ಸಿದ್ಧತೆ ಶುರು ಮಾಡ್ತೀವಿ. ಸೆಪ್ಟೆಂಬರ್ 15ಕ್ಕೆ ನಾವು ನೀರು ಸ್ಟಾರ್ಟ್ ಮಾಡೋದಕ್ಕೆ ಮೊದಲೇ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಒಣ ರೆಂಬೆಗಳನ್ನು ತೆಗೆದಾಕಿ ವರ್ಷ ಒಣಗ್ತಾವ್ರಿಗೆ ಒಣಗಿದ್ದ ರೆಂಬೆ ತೆಗೆದಾಕಿ ಮಡಿಗಳನ್ನೆಲ್ಲ ಕಸ ಸ್ವಚ್ಛ ಮಾಡ್ಕೊಂಡು, ಅಕಸ್ಮಾತ್ ನಮ್ ಶಕ್ತಿ ಇತ್ತಂದ್ರೆ ಯಾವ್ದಾದ್ರು ಸಗಣಿ ಗೊಬ್ಬರ ಯಾವ್ದೋ ಒಂದು ಕೊಟ್ಕೊಂಡು, ಆ ನಂತರ ಏನೈತಿ ನಾವು ನೀರು ಕೊಟ್ಟಿರ್ತೀವಿ. 2 ನೀರು ಕೊಟ್ಟ ತಕ್ಷಣನೇ ನಮ್ಗೆ ಹೂ ಬಿಡ್ಲಿಕ್ಕೆ ಶುರು ಆಗ್ತದೆ. ನಾವು ಅಷ್ಟೊತ್ತಿಗಾಗಲಿ ಈ ನಿಂಬೆ ರಸನ ನಾವು ತಯಾರು ಮಾಡಿ ನಾವು ನಿಂಬೆ ರಸನ ನಾವು 2 ಸರಿ 15 ದಿನದ ಅಂತರದಲ್ಲಿ 2 ಸರಿ ಸಿಂಪಡಣೆ ಮಾಡಬೇಕು. ಆ ಸಿಂಪಡಣೆ ಮಾಡೋದ್ರಿಂದ ಏನಾಗ್ತದೆ, ಹೂಗಳು ಬಿಡ್ಲಿಕ್ಕೆ ಶುರು ಆಗಿರ್ತದೆ, ಬಂದಂತ ಹೂ ಡ್ರಾಪ್ ಆಗೋದಿಲ್ಲ.
ಆಮೇಲೆ ಅದು ಎಲ್ಲಿವರೆಗೂ ಕೆಲಸ ಮಾಡ್ತದೆ ಅಂದ್ರೆ ಕಾಯಿ ಶೈನಿಂಗ್ ಬಂದು ಸೈಜ್ ಬರೋವರೆಗೂ ಕೆಲಸ ಮಾಡೋದು ಕೊಟ್ಟಂತ ನ್ಯೂಟ್ರಿಯೆಂಟ್ ಕೆಲಸ ಮಾಡ್ತದೆ. ಕೆಲಸ ಮಾಡೋದು. ಅಚ್ಚಾ ಸರ್, ಈ ತರ ಮಾಡ್ಕೊಂತೀವಿ. ಮಾಡ್ಕೋಬೇಕು ಸರ್. ನಾವು ಏನ್ ಮಾಡ್ತೀವಿ, ಅದು ಸೆಪ್ಟೆಂಬರ್ 15ರಿಂದ ಬಂದಂತ ಕಾಯಿಗಳಿಗೆ ಜಾಸ್ತಿ ಮುಂದೆ ಬರ್ತಾ ಬರ್ತಾ ಬಿಸಿಲು ಬೇಸಿಗೆಗಾಲ ಶುರು ಆಗ್ತಾ ಹೋಗ್ತದೆ. ಅವಾಗ 10 ದಿನಕ್ಕೊಂದ್ಸರಿ ಕೊಡ್ತಕ್ಕಂಥ ನೀರನ್ನ ನಮ್ಮ ಮಸಾರಿ ಭೂಮಿಗಳಾಗಿರೋದ್ರಿಂದ ಸರಿ, ನಾವು ವಾರಕ್ಕೊಂದ್ಸರಿ ಕೊಡ್ತಾ ಹೋಗ್ತೀವಿ ಸರ್. ಓಕೆ ಸರ್. ಈಗ ಲಿಂಬೆ ಗಿಡಕ್ಕೆ ನಾನು 2 ವರ್ಷ ಹಿಂದ್ಗಡೆ ನಿಮ್ಮ ಯೂಟ್ಯೂಬ್ ನೋಡಿ ಮಳೆ ಹೊಡೆದಿದ್ದೆ. ಅದು ಒಮ್ಮೆ ಹೊಡೆದ್ರೆ ಸಾಕ ಅಥವಾ ಇಂತಿಷ್ಟು ಪೀರಿಯಡ್ ನಂತರ ಮತ್ತೆ ಹೊಡಿ? ನಾವು ಪ್ರತಿ ವರ್ಷ ಹೊಡೆಯುವಂತ ಒಂದು ಪ್ರಕ್ರಿಯೆ ಇಟ್ಕೊಂಡಿದ್ದೇವೆ ಸರ್. ನೀವು ಪ್ರತಿ ವರ್ಷ ಮುಂಗಾರಿ ಮಳೆಗಳು ಪ್ರಾರಂಭ ಆದ ತಕ್ಷಣ ಒಂದು ಬೆಳೆ ಹೊಡೆದು ಬಿಡ್ತೀವಿ. ಅದು ಮುಂದಿನ ವರ್ಷ ಅನ್ನೋದ್ರೊಳಗೆ ಅದ್ರ ಮೇಲೆ ತೊಗಟೆ ಬಂದು ಮುಚ್ಕೊಂಡು ಆಯ್ತಾ? ಮಳೆ ಎಲ್ಲಿ ಹೊಡೆದು ಪ್ರತಿ ವರ್ಷನೂ ಒಂದು ಮಳೆ ಒಂದು ಗಿಡಕ್ಕೆ ಹೊಡಿಬೇಕು ನಿಮ್ ಪ್ರಕಾರ? ನಮ್ಗೆ ಇಲ್ಲಿವರೆಗೂ 18 ವರ್ಷದಿಂದ ಹೊಡಿತಾ ಬಂದೀವಿ. ಯಾವುದೇ ಗಿಡಗಳಿಗೆ ಹಾನಿ ಆಗಿಲ್ಲ ಸರ್. ಹಾನಿ ಆಗಿಲ್ಲ. ಅಚ್ಚಾ, ನೋಡಿ ರೈತ ಬಾಂಧವರೇ, ಮೊಳೆಗಳನ್ನು ಹೊಡಿತೀವಿ ಅಂತ ಹೇಳಿ, ಉದಾಹರಣೆಗೆ ಗೊಡ್ಡೆ ಇದೆ, ಈ ಗೊಡ್ಡೆಯಿಂದ ಆ ಕಡೆ ಹೊರಗಡೆ ಬರಬಾರ್ದು ಮಳೆ, ಅಂತ ಸೈಜಿನ ಮಳೆ ಬಡಿಬಾರ್ದು. ಅದರ ಮಧ್ಯ ಭಾಗದಲ್ಲಿ ಆದ್ರೆ ಸಾಕು, ಒಳಗೆ ಅಲ್ಲೇ ಮುಚ್ಚಿ ಬಿಡ್ಬೇಕು. ಮುಚ್ಚಿ ಹೋಗ್ಬೇಕು. ಈ ಕಡೆಯಿಂದ ಈ ಕಡೆ ಪಾರ ಆಗಬಾರ್ದು. ಪಾರ ಆದ್ರೆ ಮತ್ತೆ ಸಿಡಿ ಗಾಳಿ ಒಳಗಡೆ ಹೋಯ್ತಂದ್ರೆ ಗಿಡಕ್ಕೆ ಸಿಡಿ ಅಂತ ಕರೀತಾರೆ. ಅಚ್ಚಾ ಅಚ್ಚಾ, ಬರೋ ಚಾನ್ಸಸ್ ನೋಡಿ ರೈತ ಬಾಂಧವ್ರೆ, ಈಗ ಇದು ಗಿಡ ಇದೆ, ಇಲ್ಲಿ ಒತ್ತಟ್ಟಿ ಹೊಡೆದ್ರೆ ಮುಚ್ಚಿ ಬಿಡ್ಬೇಕು ಅದು. ಹೌದು ಸರ್. ಈ ಕಡೆ ತೆರಿಬಾರ್ದು, ಹೊರಗಡೆ ಬರಬಾರ್ದು. ಬಂದ್ರೆ ಗಿಡ ಕೆಡುತ್ತೆ. ಪ್ರತಿ ವರ್ಷ ಒಂದು ಗಿಡಕ್ಕೆ ಒಂದು ಮಳೆ ಹೊಡಿಬೇಕು ನೀವು. ಅದು ಸ್ವಲ್ಪ ದಪ್ಪ ಇದ್ದು ಹೊಡಿಬೇಕಲ್ಲ ಸ್ವಲ್ಪ. ಈ ದಪ್ಪ ಸಣ್ಣ ಅಂತೀರಿ ಸರ್, ಒಟ್ಟಾರೆ ಒಳಗಡೆ ಗಾಯ ಆಗ್ಬೇಕು. ಗಾಯ ಆಯ್ತು ಅಂದ್ರೆ ಕೆಲಸ ಮಾಡ್ತಾರೆ. ಅಂದ್ರೆ ನನಗೆ ಇತ್ತೀಚೆಗೆ ಕೆಲವು ವಿಜ್ಞಾನಿಗಳು ಹೇಳಿದ್ರು ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ, ನನಗೆ ರಜೆವಾಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಕಾರಣದಿಂದ ನನಗೆ ಕರೆದು ಕೆಲವು ರೈತರ ಜೊತೆಗೆ ಚರ್ಚೆ ಮಾಡೋ ಸಲ ಕರೆದಿದ್ರು. ಆ ಸಂದರ್ಭದಲ್ಲಿ ಆ ವಿಜ್ಞಾನಿಗಳು ಹೇಳಿದ್ರು, ಗಿಡಗಳಿಗೆ ಕಬ್ಬಿಣದ ಅಂಶದಿಂದ ಗಾಯ ಮಾಡೋದ್ರಿಂದ ಒಳಗಡೆ ಈ ಕೆಲವು ಎಂಜಾಯ್ಮ್ಗಳು ಬಿಡುಗಡೆ ಆಗ್ತಾವ. ಎಂಜಾಯ್ಮ್ಗಳು ಬಿಡುಗಡೆ ಆಗಿ ಅಲ್ಲಿ ಫಲಿಕ್ ಆಸಿಡ್ ಮತ್ತು ಅಮಿನೋ ಆಸಿಡ್ ಜಾಸ್ತಿ ಶುರು ಮಾಡೋದು. ಅವಾಗ ಫ್ಲವರ್ ಬಿಡ್ಲಿಕ್ಕೆ ಶುರು ಆಗ್ತದೆ ಅಂತ ಅವ್ರು ಹೇಳಿದ್ರು. ಸರಿ ಸರ್. ಒಂದು ಇನ್ನೊಬ್ರು ಇಲ್ಲಿ ನನ್ನ ಪಕ್ಕದಲ್ಲಿ ಒಬ್ರು ಯಜಮಾನರು ರೈತರು, ಹಳೆ ಕಾಲದ ರೈತರಿಗೆ, ಅವ್ರೊಂದು ಮಾತು ಹೇಳ್ತಿದ್ರು, ಮಾವಿನ ಗಿಡಗಳಿಗೆ ಕಚ್ಚಿ ಹಾಕ್ತಿದ್ರು ಸುತ್ತಲೂ, ಗೊಡ್ಡೆ ಸುತ್ತಲೂ ಕುಡುಗೋರು ಕೊಡ್ಲಿ ಸಾಯಿದ್ರು ಮಾವಿನ ಗಿಡಗಳು. ಅದಕ್ಕೆ ಇಲ್ಲಿ ನಮ್ಮ ಆಡು ಭಾಷೆ ಒಳಗೆ ಉಡುದಾರ ಕಟ್ಟೋದು. ನಾನು ಆ ರೈತರಿಗೆ ಕೇಳ್ತಿದ್ದೆ, ಕಾಕ ಅಂತಿದ್ದೆ ಅವ್ರಿಗೆ, ಕಾಕ ಇದಕ್ಕೆ ಯಾಕೆ ಕಚ್ಚಿ ಹಾಕ್ತೀರಿ? ಇಲ್ಲಪ್ಪ, ಇದು ಉಡುದಾರ ಕಟ್ಟಿದಂಗೆ, ಇದು ಉಡುದಾರ ಕಟ್ಟಿದಾಗ ಏನಾಗುತ್ತಂದ್ರೆ ಅದು ಗಿಡನೂ ಒಂದು ಜೀವಿ. ನನಗೇನೋ ಗಾಯ ಆಯ್ತು, ಇನ್ನು ನಾನು ಮುಂದೆ ಬಹಳ ದಿನ ಬದುಕೋದಿಲ್ಲ, ನನ್ನ ಸಂತತಿ ಮುಂದೆ ಬೆಳಿಬೇಕಲ್ಲ, ನನ್ನ ಸಂತಾನ ಮುಂದೆ ಅಭಿವೃದ್ಧಿ ಆಗ್ಬೇಕು, ಸತ್ರು ನನ್ನ ಸಂತಾನ ಉಳಿಬೇಕು ಅನ್ನೋ ಕಾರಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹೂ ಬಿಡ್ತಿತ್ತಂತ ಅವ್ರು ತಮ್ಮ ಭಾಷೆ ಒಳಗೆ ಹೇಳ್ತಿದ್ರು. ಈಗ ನಾವು 3 ಜನ ಮಾಡ್ತಾ ಇರೋದು, ಏನು ಮಾವಿನ ಗಿಡಕ್ಕೆ ಸುತ್ತದೇನು ಉಡ್ದಾರ ಕಚ್ ಹಾಕ್ತೇವಲ್ಲ, ಅದಕ್ಕೆ ಕಚ್ ಹಾಕಿ ಮತ್ತೆ ಏನು ಔಷಧ ಹಚ್ಬೇಕ? ಏನು ಹಚ್ತಿದ್ದಿಲ್ಲ ಸರ್, ಹಂಗೆ ಸುಮ್ಕೆ ಕೊಡ್ಲಿಂದ ಪೂರ ಚರ್ಮಕ್ಕೆಲ್ಲ ಹಿಂಗ ಹೊಡ್ಕೊಳ್ತಾ ಹೋಗ್ತಿದ್ರು, ಕಚ್ ಬಿಡ್ತಿತ್ತು. ಅದಕ್ಕೇನು ಕಟ್ಟೋದಿಲ್ಲ, ಏನ್ ಕಟ್ತಿದ್ದಿಲ್ಲ ಸರ್. ತಾಮ್ರ ತಂತಿ ಕಟ್ಬೇಕಂತಾರ. ಅದು ಇತ್ತೀಚೆಗೆ ಮತ್ತೆ ಒಬ್ಬೊಬ್ಬ ರೈತರು ಒಂದೊಂದು. ಸರಿ ಸರ್, ಸರಿ ಸರ್. ಈಗ ನಾನು ಇದು 3 ಜನರದ್ದು ಕಂಪೇರ್ ಮಾಡಿ ನೋಡಿದಾಗ 3 ಜನ ಆ ಗಿಡಕ್ಕೆ ಗಾಯ ಮಾಡ್ತೀವಿ. ಗಾಯ ಮಾಡಿದಾಗ ಏನೋ ಒಂದು ಅಲ್ಲಿ ವ್ಯತ್ಯಾಸ ಆಗಿ ಹೂಗಳು ಬರ್ತಾವಂತ. ಸರಿ ಸರ್, ಎಕ್ಸಾಕ್ಟ್ಲಿ. ಈಗ ಸರಿ, ನೀವು ಲಿಂಬೆ ಗಿಡದ ಬಗ್ಗೆ ಹೇಳಿದ್ರಿ ಸರ್. ಈಗ ಲಿಂಬೆ ಗಿಡಕ್ಕೆ ನಾವು ಎಷ್ಟು ವರ್ಷಕ್ಕೊಮ್ಮೆ ಅದಕ್ಕೆ ತೆಳಗ ತಿಪ್ಪೆ ಖಾತ ಏನಾದರೂ ಕೊಡ್ಬೇಕು, ಅಥವಾ ಇದೇನಂತೀರಲ್ಲ ನೀವು, ಜೀವಾಮೃತ ಕೊಡ್ಬೇಕು, ತಿಪ್ಪೆ ಖಾತ ಕೊಡ್ಬೇಕು, ಯಾವ್ದು ಬೆಸ್ಟ್? ಈಗ ತಿಪ್ಪೆ ಖಾತ ಕೊಳ್ಳೇಬೇಕಂತನೂ ಏನಿಲ್ಲ ಸರ್. ಭೂಮಿ ಒಳಗೆ ಈ ಅರೆಹುಳಿಕೆಗಳು ಏನು ಉಳಿತಾವ ಅಲ್ಲೇ ಮಲ್ಚ್ ಹಾಕ್ಬೇಕದು. ಅಂದಾಗ ಅಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಅಷ್ಟೇ ಸಾಕಾಗುತ್ತೆ. ಕೆಲವು ವಿಜ್ಞಾನಿಗಳು ಹೇಳೋ ಪ್ರಕಾರ 1:10% ರೇಷಿಯೋ ಅಂತ ಏನೋ ಕರೀತಾರೆ, ಅದು ಅಷ್ಟ ಅನುಪಾತದೊಳಗೆ ಅಲ್ಲಿ ಅರೆಹುಳಿಕೆಗಳು ಬಿದ್ದರೆ ಸಾಕು. ಅಲ್ಲಿ ಇರ್ತಕ್ಕಂಥ ಜೀವಿಗಳನ್ನ ಧಕ್ಕೆ ಮಾಡಲಾರ್ದಂತೆ ಅದ್ರ ಬದುಕಂತ ಹೋದ್ರೆ ಅವೇ ಸಾಕಾಗುವಷ್ಟು ನ್ಯೂಟ್ರಿಯೆಂಟ್ಗಳನ್ನ ಭೂಮಿಯಿಂದ ಹೊರಗಡೆ ತಂದು ಭೂಮಿಗೆ ಒದಗಿಸಿಕೊಡ್ತಾರೆ. ಈಗ ವಿನೋದ್ ಕುಮಾರ್ ಅವರು ಹೇಳ್ತಾರೆ, ಡಾಕ್ಟರ್ ವಿನೋದ್ ಕುಮಾರ್ ಅವರು, ಅವರೊಂದು ವನಜೀವಾಮೃತ ಅಂತ ಕಂಡುಹಿಡಿದಿದ್ದಾರೆ. ಅವ್ರೇನ್ ಮಾಡಿದಾರೆ ಅಂತಂದ್ರೆ 70-80 ಕಾಡಿನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಭಾಗದ ಕಾಡುಗಳಿಗೆ ಅಡ್ಡಾಡಿ ಅಲ್ಲಿರ್ತಕ್ಕಂಥ ಒಳ್ಳೆ ಗಿಡದ ಕೆಳಗಡೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ಒಂದ್ ಕಡೆ ತಂದು ಅದಕ್ಕೆ ಮಲ್ಟಿಪಲ್ ಮಾಡಿ 1 ಎಕರೆಗೆ 20 ಲೀಟರ್ ಕೊಟ್ರೆ ಸಾಕು ವರ್ಷಕ್ಕೆ.
ಯೂರಿಯಾ ಹೊರತುಪಡಿಸಿ DAP, ಪೊಟ್ಯಾಷಿಯಂ, ಮ್ಯಾಂಗನೀಸ್ ಯಾವುದೇ ಕೊಡಬೇಕಾಗಿಲ್ಲ ಅಂತ. ಅಚ್ಚಾ. ಆದ್ರೆ ಅದಕ್ಕೆ ಬೇಕಾದಂತ ಆಹಾರ ಅಲ್ಲಿ ಕಾರ್ಬನ್ ಅಂಶ ಏನ್ ಬೇಕು, ಹಾ, ಅಲ್ಲಿ ಇರ್ತಕ್ಕಂಥ ಅರೆವಳಿಕೆಗಳನ್ನ ಯಾವುದೇ ಕಾರಣಕ್ಕೂ ಹೊರಗೆ ತಗೊಂಡು ಹೋಗ್ಬೇಡ್ರಿ, ಅಲ್ಲೇ ಮಲ್ಚ್ ಮಾಡ್ರಿ, ಅಲ್ಲೇ ಮಾಡಿ. ಅಲ್ಲೇ ಅದನ್ನ ಯಾವ್ದಾದ್ರು ಮಾಡಿ ಭೂಮಿಗೆ ಸೇರಿಸಿ. ಸರಿ ಸರ್ ಈ ತರ ಮಾಡಿದಾಗ ಈಗ ನಾನು ಬಹಳಷ್ಟು ಜನರಿಗೆ, ಈಗ ನನ್ನ ತೋಟ ಇದೆ, ಹಾ 27 ವರ್ಷದ ತೋಟ, 90 ಗಿಡಗಳು, 10 ಗುಂಟೆ ಭೂಮಿ ಇದೆ. ಹಾ ಸರ್, ಜೀವಿತಾವಧಿ ಒಳಗೆ ಅದು ಇದು ಉದ್ದೇಶಪೂರ್ವಕವಾಗಿ ನಾನೇನು ಸಗಣಿ ಗೊಬ್ಬರ ಇದರಲ್ಲಿ ಹಾಕಿಲ್ಲ. ಹಾಕಿಲ್ಲ. 2 ಟ್ರ್ಯಾಕ್ಟರ್ 2 ಸರಿ ಹಾಕಿದ್ದೀನಿ, ಒಂದೊಂದು ಟ್ರ್ಯಾಕ್ಟರ್ ಅಂತೆ. ಸರಿ ಸರ್. ಅದು ಅನಿವಾರ್ಯ, ಅಲ್ಲಿ ಇತ್ತು ಸಮೀಪದಾಗ, ಮೊಳೆ ಸ್ವಚ್ಛ ಇತ್ತು, ಹಾ, ಹಾಕಿ ಬಿಡೋಣ ಅಂತ ಹಾಕಿದ್ವಿ. ಇದು ಬೇಡ್ತಿತ್ತು ಅಂತ ಹಾಕಿಲ್ಲ ಸರ್. ಬಟ್ ನೀವು ಜೀವಾಮೃತ ಕಂಪಲ್ಸರಿ ಸರಿ ಇದೆ ಸರ್, ಕೊಡ್ತೀವಿ. ಕಂಪಲ್ಸರಿ ಇದೆ. ಈಗ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಮಾರ್ಗ ಸಿಕ್ಕಿದೆ ನಮಗೆ. ನಮ್ಮ ಇವರು ಗೋಪಾಲ್ ಸುತಾರಿಯಾ ಅಂತ ಹೇಳಿ ಉತ್ತರ ಪ್ರದೇಶದ ಒಬ್ರು ಗೋಪಾಲಕರು, ಗುಜರಾತ್ನವರು. ಹಾ, ಆ ಗುಜರಾತ್ನವರು ಕಂಡುಹಿಡಿದಿರ್ತಕ್ಕಂಥ ಈ ಗೋಕೃಪಾಮೃತ ಜಲ, ಹಾ, ಅದನ್ನ ಈಗಾಗಲೇ 5ನೇ ವರ್ಷ ಸರ್ ನಾನು ಉಪಯೋಗ ಮಾಡಿ. ಮಜ್ಜಿಗೆ, ಕಲ್ಚರ್, ಬೆಲ್ಲ 3 ನಮ್ಮ ಹತ್ರ ಸತತ ಇರ್ತದೆ ಸರ್ ಯಾವಾಗ. ಹಾ. ನಾವು ಅದನ್ನ ಈ ಸೀಸನ್ ಒಳಗೆ ಸ್ಪ್ರೇ ಮಾಡ್ತೀರಾ ಅಥವಾ ಸ್ಪ್ರೇನು ಮಾಡ್ತೀವಿ, ಭೂಮಿಗೂ ಕೊಡ್ತೀವಿ ಸರ್. ಭೂಮಿ ಸರಾಸರಿ 1 ಎಕರೆಗೆ ನಾವು 800 1000 ಲೀಟರ್ ಕೊಡ್ತೀವಿ. ಅವ್ರು 1500 ಲೀಟರ್ ಹೇಳ್ತಾರೆ, ಹಾ, ನಾವು ಅಷ್ಟು ಕೊಡಕ್ ಆಗಿಲ್ಲ ನಮ್ಗೆ. ಹಾ. 800 1000 ಲೀಟರ್ ಕೊಡ್ತೀವಿ. ಕೊಡ್ತೀವಿ. ಅದ್ರ ಜೊತೆಗೆ ಸಿಂಪರಣೆ ನಾವು ದೀರ್ಘಾವಧಿ ಬೆಳೆಗಳಿಗೆ ವಾರಕ್ಕೊಂದು ಸಿಂಪರಣೆ ಕೊಡ್ತೀವಿ ಸರ್. ವಾರಕ್ಕೊಂದು ಸಿಂಪರಣೆ. ಅಲ್ಪಾವಧಿ ಬೆಳೆಗಳಿದ್ದಾಗ ವಾರದಲ್ಲಿ 2 ಸಿಂಪರಣೆ ಕೊಡ್ತೀವಿ. 2 ಸಿಂಪರಣೆ. ಒಳ್ಳೆ ರೆಸ್ಪಾನ್ಸ್ ಮಾಡ್ತವೆ ಸರ್ ಬೆಳೆಗಳು ಗೋಕೃಪಾಮೃತದಿಂದ. ಅದಕ್ಕೂ ಶೈನಿಂಗ್ ಬರ್ತದೆ ರೀ, ಸೈಜ್ ಬರ್ತದೆ. ಗೋಕೃಪಾಮೃತದ ಬಗ್ಗೆ ಮಜ್ಜಿಗೆ ಮತ್ತೆ ಇದು ಎಲ್ಲಿ ಕೊಂಡು ಹೋಗ್ತೀರಿ ಸರ್? ನಾವು ಆಕಳ ಇರ್ತಿದ್ವು ಸರ್, ತಂದೀವಿ. ಈಗ ಇರ್ಲಾರ್ದಾಗ ನಮ್ಮ ಅಕ್ಕಪಕ್ಕದಾಗ ಜವಾರಿ ಆಕಳಗಳು ಇರ್ತಾವ್ರಿ, ಅಲ್ಲಿಂದ ಮಜ್ಜಿಗೆ, ಬೆಲ್ಲ, ಕಲ್ಚರ್ ಒಂದ್ಸಲ ತಂದು ಇಟ್ಬಿಟ್ರೆ ಸಾಕು, ಅದನ್ನೇ ನಾವು ಮಾಡ್ಕೋಬಹುದು. ಸರಿ ಸರ್, ಸರಿ ಸರ್. ಓಕೆ ಸರ್, ನಿಂಬೆ ಗಿಡದ ಬಗ್ಗೆ ಈಗ ವಿವರ ಹೇಳಿದ್ರಿ ನೀವು. ಮತ್ತೆ ನಿಂಬೆ ಗಿಡದೊಳಗೆ ನಾವು ಹೆಚ್ಚು ಈಲ್ಡ್ ತೆಗಿಬೇಕು ಅಂದ್ರೆ ಮತ್ತೇನು ಐಡಿಯಾ ರೈತರಿಗೆ ಹೇಳ್ತೀವಿ? ಏನಿಲ್ಲ ಸರ್, ನಾವೊಂದು ನಿಂಬೆ ಹಣ್ಣಿನ ರಸನೇ ಜಾಸ್ತಿ ಯೂಸ್ ಮಾಡ್ತೀವಿ. ನಿಂಬೆ ಹಣ್ಣಿನ ಸರಾಸರಿ ಒಂದ್ ಗಿಡ ನಮಗೆ ಒಂದು ಸೀಸನ್ 3000 ಮೇಲ್ಪಟ್ಟು ಕಾಯಿ ಕೊಡ್ತದೆ ಮಿನಿಮಮ್. ಸರಿ ಅಂತೂ ನಮ್ಮ ಸ್ನೇಹಿತನ ತೋಟಕ್ಕೆ ಅದು ನಮ್ಮ ಮಿತಿ ಮೀರಿ ಇಳುವರಿ ಬಂತು ಸರ್. ಈ ಮನೆ ಲಾಸ್ಟ್ ಬೇಸಿಗೆ ಸೀಸನ್ ಒಳಗೆ ಈಗೂ ಸಣ್ಣ ಸಣ್ಣ ಕಾಯಿಗಳು. ಸರಿ, ನಿಂಬೆ ಹಣ್ಣಿನ ರಸ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಿಂಬೆ ಹಣ್ಣು ಹನುಮಸಾಗರಿಗೆ ಕಳಿಸ್ಕೊಡ್ತೀವಿ. ನಂದು ನೇರ ಮಾರುಕಟ್ಟೆ ಸರ್, ಸಣ್ಣ ತೋಟ ಆಗಿರೋದ್ರಿಂದ ನೇರ ಮಾರುಕಟ್ಟೆ. ಲಾಭ ಸಿಗ್ತದೆ ನನಗೆ. ಅಂಗಡಿಯಲ್ಲಿ ಸಿಗೋ ಲಾಭ ನನಗೆ ಸಿಕ್ಬಿಡ್ತದೆ. ಸರಿ ಸರ್. ಮಧ್ಯವರ್ತಿಗಳನ್ನು ತಗೊಂಡಾಗ ಅವ್ರಿಗೆ ಅರ್ಧ ಕೊಟ್ಟು ನಾವು ಅರ್ಧ ತಗೋ. ಸರಿ ಸರಿ ಸರಿ.